ಯಾವುದೋ ಒಂದು ಸೀನ್ನ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು, ಮಂಗಳಮುಖಿ ಆಗಿರುವಂಥ ಸೀನ್ನ ಮಾಡ್ತಾ ಇರುವಂಥದ್ದು. ಇಲ್ಲ, ಇದು ನೀವು ಆ ಥರ ಯೋಚನೆ ಮಾಡಬೇಡಿ, ಇದು ಒಂದು ಮಂಗಳಮುಖಿ ಕ್ಯಾರೆಕ್ಟರು ಅಂತಂದೆ. ಐಸ್ ಲೈಕ್ ಹೌದಾ, ಓಕೆ ಅಂತ ಅಂದೆ. ಈಗ ನಾವು ಬೇರೆ ಸಿನಿಮಾ ಕಾಂಚನ ಎಲ್ಲ ಹಾಗೆ ನೋಡಿದ್ದೀವಿ, ಆ ಒಂದು ಕ್ಯಾರೆಕ್ಟರ್ ಎಲ್ಲಿವರೆಗೂ ತೊಗೊಂಡೋಯ್ತು ಆ ಒಂದು ಆರ್ಟಿಸ್ಟ್ನ. ನೀವು ನೋಡಿದಾಗ ಫಸ್ಟ್ ನೈಟ್ ವಿತ್ ದೆವ್ವ, ಟಕೀಲ ಆಗಲಿ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದರಲ್ಲಿ. ಆ್ಯಂಡ್ ಫಸ್ಟ್ ನೈಟ್ ವಿತ್ ಎಸ್ ಇಟ್ ಇಸ್ ಬೋಲ್ಡ್. ನೀವು ಕೇಳ್ದಂಗೆ ಸೀರಿಯಲಲ್ಲಿ ಎಲ್ಲರೂ ನನ್ನ ವಿಲನ್ ಆಗಿ ನೋಡಿದ್ದಾರೆ, ಸೊ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನೋಡಿದ್ದಾರೆ. ಎಲ್ಲ ತುಂಬ ಈಸಿ, ಬೆಳಗ್ಗೆ ಬರ್ತಾರೆ, ಮೇಕಪ್ ಹಾಕ್ತಾರೆ, ಮಾಡ್ತಾರೆ, ಹೋಗ್ತಾರೆ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಇದ್ರ ಹಿಂದೆ ನಮ್ಮ ಪ್ರಿಪ್ರೇಷನ್ಸ್ ಎಷ್ಟೋ ಇರುತ್ತೆ. ಓಕೆ, ಈಗ ಹೊಸ ಹೊಸ ಸಿನಿಮಾಗಳ ಆಪರ್ಚುನಿಟಿ ಬರ್ತಾ ಇರುತ್ತೆ. ಸೊ ನಾನು ಹಾಗೆ ಕೇಳ್ಪಟ್ಟೆ, ಯಾವುದೋ ಒಂದು ಸೀನ್ನ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು, ಮಂಗಳಮುಖಿ ಆಗಿರುವಂಥ ಸೀನ್ನ ಮಾಡ್ತಾ ಇರುವಂಥದ್ದು. ಸೊ ಈ ಆಪರ್ಚುನಿಟಿ ಹೇಗೆ ಬಂತು ಅನ್ನುವಂಥದ್ದು? ಇಟ್ ಈಸ್ ಆಲ್ ಬೇಸಿಕಲಿ ಕ್ಯಾರೆಕ್ಟರ್ಸ್. ಆ್ಯಂಡ್ ಪರ್ಸ್ನಲಿ ನಾನೊಂದು ಸ್ಟ್ರಾಂಗ್ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ನ ಯಾವಾಗಲೂ ಚೂಸ್ ಮಾಡ್ತೀನಿ. ನನಗೆ ಮುಂಚಿದ್ವಂದಲ್ಲೂ ಆ್ಯಕ್ಷನ್ ಓರಿಯೆಂಟೆಡ್ ತುಂಬ ಇಷ್ಟ ಆಯಿತು. ಒಂದು ವಿಮೆನ್ ಹೇಗೆ ಮಾಲಾಶ್ರೀ ಅವರೆಲ್ಲ ಮಾಡ್ತಾರೆ, ಸೊ ಒಂದು ಆ್ಯಕ್ಷನ್ ಪೊಲೀಸ್ ಆಗಿ ಮಾಡಬೇಕು, ಈ ಥರ ಒಂದು ಕಂಟೆಂಟ್ ಇರೋದನ್ನ ನಾನು ತುಂಬ ಇಷ್ಟಪಟ್ಟಿದ್ದೆ. ಸೊ ಅದರಲ್ಲಿ ಒಂದು ಸಿನಿಮಾದಲ್ಲಿ ನಾನು ಆ್ಯಸ್ ಅ ಪೊಲೀಸ್ ಆಗಿ ಕೂಡ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಂಗೆ ಔಟ್ ಆಫ್ ದಿ ಬಾಕ್ಸ್ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು. ಮಂಗಳಮುಖಿ ಅಂದ ತಕ್ಷಣ ಅವ್ರು ಹೇಳೋದಕ್ಕೆ ಫಸ್ಟಿಗೆ ಮುಜುಗರ ಪಟ್ರು, ಮೇಡಮ್ ಹಿಂಗಿದೆ, ದಿಸ್ ಇಸ್ ದ ಸಿನಿಮಾ, ಹೀಗೆ ನಡೀತಾ ಇದೆ. ನಂದೆ ಓಕೆ, ಕತೆ ಶುರು ಮಾಡೋಕ್ಕೆ ಮುಂಚೆ ನಿಮ್ಗೊಂದು ವಿಷಯ ಹೇಳಬೇಕು ಅಂದರು. ಏನು, ನೀವು ಯಾವ ಥರ ಚೂಸ್ ಮಾಡ್ತೀರಾ, ನಮಗೆ ಮುಂಚೆ ನಿಮ್ದು ಹೇಳಿ ಅಂದರು. ಸರ್, ನಂಗೆ ಸ್ಟ್ರಾಂಗ್ ಇದಿರಬೇಕು ಅಂತಾರೆ. ನನ್ಗೆ ಏನೇನು ಬೇಕು ಅನ್ನೋದನ್ನ ನಾನು ಸ್ಪೆಸಿಫಿಕೇಶನ್ ಹೇಳಿದೆ. ಮೇಡಮ್, ಇದರಲ್ಲಿ ಹೀರೋಯಿನ್ ಅಂತ ಇಲ್ಲ ಮೇಡಮ್, ಇದು ಇಟ್ಸ್ ಅ ಫುಲ್ ರಗಡ್ ಕ್ಯಾರೆಕ್ಟರ್, ಹಂಗೆ ಹಿಂಗೆ. ಹೌದಾ, ನನಗೆ ಇಷ್ಟ ಅದು ಅಂತ ನಾನಂದು. ಇಲ್ಲ, ಇದು ನೀವು ಆ ಥರ ಯೋಚನೆ ಮಾಡಬೇಡಿ, ಇದು ಒಂದು ಮಂಗಳಮುಖಿ ಕ್ಯಾರೆಕ್ಟರು ಅಂತಂದರು. ಐಸ್ ಲೈಕ್ ಹೌದಾ, ಓಕೆ ಅಂತ ಅಂದೆ. ಒಬ್ವಿಯಸ್ಲಿ ನನಗೆ ಯಾವುದೋ ಒಂದು ಆಪ್ಷನ್ಸೇ ನನಗೆ ಬಂದಿಲ್ವಲ್ಲ ಈ ಥರ. ಓಕೆ ಅಂತ ಅಂದೆ. ಕತೆ ಕೇಳಿದ್ಮೇಲೆ ಐ ಫೆಲ್ಟ್ ಎಸ್. ಈಗ ನಾವು ಬೇರೆ ಸಿನಿಮಾ ಕಾಂಚನ ಎಲ್ಲ ಹಾಗೆ ನೋಡಿದ್ದೀವಿ, ಆ ಒಂದು ಕ್ಯಾರೆಕ್ಟರ್ ಎಲ್ಲಿವರೆಗೂ ತೊಗೊಂಡೋಯ್ತು ಆ ಒಂದು ಆರ್ಟಿಸ್ಟ್ನ. ಸೊ ಐಸ್ ಲೈಕ್ ಓಕೆ. ಆ್ಯಂಡ್ ಇದು ತುಂಬ ಚಾಲೆಂಜ್ ಇರೋ ಅಂಥ ರೋಲ್. ಯಾಕಂದರೆ ಈಗ ರೆಗ್ಯುಲರ್ ಆಗಿ ಒಂದು ಕಾಲೇಜ್ ಹುಡುಗಿನೋ ಅಥವಾ ಒಂದೇನೋ ವೈಫೋ, ಒಂದು ಲವ್ ಗರ್ಲೋ ಇದನ್ನೆಲ್ಲ ಮಾಡಿಬಿಡ್ಬೋದು. ಈ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ನಿಮಗೆ ತುಂಬ ಪ್ರಿಪರೇಷನ್ಸ್ ಬೇಕು. ಆಮೇಲೆ ತುಂಬ ಅಬ್ಸರ್ವೇಷನ್ ಬೇಕು. ನೀವು ಎಲ್ಲೇ ಹೋದ್ರು ಸಿಗ್ನಲ್ ಹತ್ರ ಎಲ್ಲೇ ಯಾರು ಇದ್ರೆ ನಾನು ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಹೇಗೆ ನಡೀತಾರೆ. ನಮ್ಗೆ ಅದು ಬರಲ್ಲ. ಸೊ ಈ ಒಂದು ಆಮೇಲೆ ನಮಗೆ ಇವಾಗಿಂದ ರಿಹರ್ಸಲ್ ಸ್ವಲ್ಪ ಶುರು ಆಗ್ತಾ ಇದೆ. ಸೊ ತಗೊಂಡಿದ್ದೀನಿ. ಆ್ಯಂಡ್ ಇಟ್ ಇಸ್, ಐ ಥಿಂಕ್ ನಾನು ಈ ಪಾತ್ರನ ಚೂಸ್ ಮಾಡಿದ್ದು ಇವತ್ತು ನನಗೆ ಅನಿಸಿದೆ, ಎಸ್, ಐ ಹ್ಯಾವ್ ಡನ್ ದ ರೈಟ್ ಚಾಯ್ಸ್ ಅಂತ. ಎಲ್ಲರೂ ಅವ್ರಂದ್ರು ಯೋಚನೆ ಮಾಡ್ತಾರೆ, ಯಾಕಂದರೆ ಇವಾಗ ನೀವು ಟ್ರೆಂಡಿಂಗಲ್ಲಿರೋದು, ಸಿನಿಮಾ ಬೇರೆ ಬಂದಿದೆ, ನಿಮ್ಗೊಂದು ಒಳ್ಳೆ ಹೆಸರು ತಂದುಕೊಟ್ಟಿದೆ. ಈ ಒಂದು ರೋಲ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ, ಸರಿ ನನಗೂ ಗೊತ್ತಿಲ್ಲ, ವೈ ನಾಟ್ ಟ್ರೈ ಇಟ್, ನೋಡೇ ಬಿಡೋಣ ಏನಾಗುತ್ತೆ ಆಗಲಿ ಅಂದ್ಬಿಟ್ಟು ನಾನು ಈ ಕ್ಯಾರೆಕ್ಟರ್ನ ಚೂಸ್ ಮಾಡಿದ್ದೀನಿ. ಐ ಆಮ್ ವೆರಿ ಮಚ್ ಹೋಪಿಂಗ್ ಶೂಟಿಂಗ್ಸ್ ಇನ್ನೇನು ಆಗಸ್ಟಲ್ಲಿ ಸೆಟ್ ಇರ್ತಾ ಇದೆ. ಎಸ್, ಐ ಆಮ್ ವೆರಿ ಹ್ಯಾಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ಚಾಲೆಂಜ್ ರೋಲ್ ತೊಗೊಂಡಾಗೆ ನನ್ನ ಪೊಟೆನ್ಷಿಯಲ್ ಏನು, ನನ್ನ ಟ್ಯಾಲೆಂಟ್ ಏನು ಅನ್ನೋದನ್ನ ನಾವು ತೋರಿಸ್ಕೊಳ್ಬೋದು. ಯಾ, ಆ್ಯಂಡ್ ಎಸ್, ನಿಮ್ಗೆಲ್ಲೋ ಸೋರ್ಸ್ ಸಿಕ್ಕಿದೆ. ಓಕೆ, ಏನು ಮೈಥಾಲಜಿದೆಲ್ಲ ಮಾಡ್ತಾ ಇದ್ದೀರಂತೆ, ಸೊ ಏನದು? ಇದು ಎಲ್ಲರೂ ನನಗೆ ಈ ಮೈಥಾಲಜಿ ಮಾಡಿದಾಗ ಇಟ್ ಇಸ್ ಗಂಗೆ ಗೌರಿ ಅಂತ. ನಮ್ಮ ಸಿನಿಮಾ ಇನ್ನೇನು ರಿಲೀಸಿಗೆ ರೆಡಿ ಇದೆ. ಅದು ನೀವು ನೋಡಿದಾಗ ಫಸ್ಟ್ ನೈಟ್ ವಿತ್ ದೆವ್ವ, ಟಕೀಲ ಆಗಲಿ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದರಲ್ಲಿ. ಆ್ಯಂಡ್ ಫಸ್ಟ್ ನೈಟ್ ವಿತ್ ಎಸ್ ಇಟ್ ಇಸ್ ಬೋಲ್ಡ್. ನೀವು ಕೇಳ್ದಂಗೆ ಇದು ಬಂದರೆ ದೇವರು, ಗಂಗೆ ಪಾತ್ರ ಮಾಡ್ತಾ ಇದ್ದೀನಿ. ಇಟ್ ಈಸ್ ವೆರಿ ಡಿವೈನ್. ನಿಮಗೆ ನಡವಳಿಕೆ ಬೇರೆ, ಹಾವ ಭಾವ ಬೇರೆ ಇರುತ್ತೆ. ಆ್ಯಕ್ಚುಲಿ ಅದು ಪ್ಯಾರಲಲಿ ನಂದು ಶೂಟಿಂಗ್ ನಡೀತಾ ಇದ್ದಿದ್ದು. ಫಸ್ಟ್ ನೈಟ್ ವಿತ್ ದೆವ್ವ ಆ್ಯಂಡ್ ಗಂಗೆ ಗೌರಿ ಎರಡು. ಫಸ್ಟ್ ವೀಕಲ್ಲಿ ಫಸ್ಟ್ ನೈಟ್ ವಿತ್ ದೆವ್ವ ಮಾಡಿದ್ರೆ ಸೆಕೆಂಡ್ ವೀಕ್ ನಾನು ಗಂಗೆ ಗೌರಿಗೆ ಹೋಗಬೇಕಿತ್ತು. ಟೋಟಲಿ ಡೆಡ್ ಆಪೋಸಿಟ್. ಒಂದು ದೇವಿ ಪಾತ್ರ ಹಾಕಿದಾಗ ದ ಲುಕ್ ನೀವು ಬರೋದು, ಆಮೇಲೆ ಆ ಗಂಗೆ ಅನ್ನೋ ಪಾತ್ರ ಇಟ್ಸ್ ವೆರಿ ಪ್ಯೂರ್, ವೆರಿ ಪೊಲೈಟ್. ಈ ಒಂದು ಕ್ಯಾರೆಕ್ಟರ್ ನನಗೆ ಹೇಳಿದ್ನಲ್ಲ, ಎಲ್ಲರೂ ನನಗೆ ಅವತ್ತು ಪ್ರೆಸ್ ಮೀಟಲ್ಲಿ ಎಷ್ಟೊಂದು ಜನ ನಿಮ್ಮ ಫ್ರೆಂಡ್ಸೇ ಇರೋರು ಕ್ವೆಶನ್ ಮಾಡಿದ್ರು, ಮೇಡಮ್ ನಿನ್ನೆ ನೋಡಿದ್ರೆ ಫಸ್ಟ್ ನೈಟ್ ದೆವ್ವ, ಇವತ್ತು ನೋಡಿದ್ರೆ ದೇವ್ರು, ವಾಟ್ ಇಸ್ ದಿಸ್ ಅಂತ. ಯಾ, ದಟ್ ಈಸ್ ದ ರೋಲ್. ಅದೇ ಒಬ್ಬರು ಆರ್ಟಿಸ್ಟಿಗೆ ಬೇಕಾಗಿರೋದು. ಏರುಪೇರು ಇರಬೇಕು, ಒಂದೇ ಥರ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋದ್ರೆ ಜನ ನನಗೆ ಗೊತ್ತಿಲ್ಲ ಇವತ್ತಿಗೆ ಯಾವ್ದು ಅಕ್ಸೆಪ್ಟ್ ಮಾಡ್ತಾರೆ ಏನು ಅಂತ. ಸೀರಿಯಲಲ್ಲಿ ಎಲ್ಲರೂ ನನ್ನ ವಿಲನ್ ಆಗಿ ನೋಡಿದ್ದಾರೆ, ಸೊ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನೋಡಿದ್ದಾರೆ. ವೈ ನಾಟ್ ದಿಸ್, ಇದನ್ನು ಟ್ರೈ ಮಾಡೋಣ. ಆ್ಯಂಡ್
ಈ ತರ ಅವಕಾಶಗಳು ಸಿಗದೆ ಕಮ್ಮಿ. ಈಗ ನಿಮಗೆ ಎಲ್ಲಿ ಮೈಥಾಲಜಿ ಸಿನಿಮಾಗಳು ಬರ್ತಿಲ್ಲ. ಅಂಡ್ ಸಿಕ್ಕಿದೆ ಅಂದ್ರೆ ಎಲ್ಲೋ ಒಂದು ಪುಣ್ಯ ಮಾಡಿದೀನಿ ಅಂಡ್ ಆ ಪಾತ್ರ ಮಾಡಕ್ಕೆ. ಅಂಡ್ ಇದು ರಾಜ್ಕುಮಾರ್ ಅವ್ರದ್ದು ಹಳೆ ಗಂಗೆಗೌರಿ ಏನ್ ಸಿನಿಮಾ ಇದೆ ಅದೇ ರೀಮೇಕ್ ಮಾಡ್ತಾ ಇರೋದು ನಾವು, ವಿತ್ ಡಿಫ್ರೆಂಟ್ ಟೆಕ್ನಾಲಜಿ ವೈಸ್ ಅಲ್ಲಿ ಪ್ಲೇ ಮಾಡ್ತಿದ್ದೀವಿ. ಬಿಟ್ರೆ ಸಿನಿಮಾ ಕತೆ ಎಲ್ಲ ಸೇಮ್ ಇದೆ. ಸೊ ಗಂಗೆ ಪಾತ್ರನ ನಾನು ಮಾಡಿದ್ದೀನಿ, ಹ್ಯಾಪಿ ಟು ಬಿ ಗಂಗೆ. ಅಂಡ್ ತುಂಬಾ ತುಂಬಾ ಕಲ್ತಿದ್ದೀನಿ ನಾನು ಆ ಒಂದು ಟೀಮ್ ಜೊತೆಗೆ ಕೂಡ. ನಿಮ್ಗೆ ದೇವ್ರ ಪಾತ್ರ ಮಾಡ್ಬೇಕು, ಕನ್ನಡ ಸ್ಪಷ್ಟತೆ ಬರಬೇಕು, ಅಂಡ್ ನೀವು ನಡೆಯೋ ರೀತಿ ಆಗ್ಲಿ, ನೋಡೋ ಲುಕ್ ಆಗ್ಲಿ, ಇದೆಲ್ಲ ಸ್ವಲ್ಪ ಆಮೇಲೆ ಜಾಸ್ತಿ ಕಣ್ಣಲ್ಲೇ ಆಟ ಆಡ್ಬೇಕಾಗತ್ತೆ. ಸೊ ಅದನ್ನ ನಾನು ಕಲ್ತಿದ್ದೀನಿ ಅದರಿಂದ. ಓಕೆ, ಈವನ್ ಇಂಡಸ್ಟ್ರಿಯಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದಿರತ್ತೆ. ಸೊ ನಿಮಗೇನಾದ್ರೂ ಆತರ ಅನ್ಸಿತಾ ಯಾವಾಗಾದ್ರೂ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನುವಂಥದ್ದು? ನೋ, ಪರ್ಸ್ನಲಿ ನನ್ಗೇನು ಹಾಗೇನು ಅನ್ಸಿಲ್ಲ. ಅಂಡ್ ಎವ್ರಿಬಡಿ ಐ ಆಮ್ ಕಂಫರ್ಟಬಲ್ ವಿತ್ ಎವ್ರಿಬಡಿ. ನಾನು ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿರ್ತೀನಿ. ಅಂಡ್ ಯಾರೇ ಏನಿತ್ತು ಅಂದ್ರೂ ಟಾಕಿಂಗ್ ವೈಸ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಅಂಡ್ ನಾನು ಸ್ವಲ್ಪ ಏನೇ ಇದ್ರು ಎಕ್ಸಾಜುರೇಟ್ ಮಾಡ್ಕೊಂಡು ಜಾಸ್ತಿ ಮಾತಾಡ್ಕೊಂಡು ಎಲ್ಲ ಮಾತಾಡ್ಕೊಂಡಿರ್ತೀನಿ. ಎವ್ರಿಬಡಿ ಟ್ರೀಟ್ಸ್ ಮೀ ಇನ್ ದ ಸೇಮ್ ವೇ. ನಿಖಿತಾ ಅಂದ್ರೆ ಒಂದು ಫ್ರೆಂಡ್ಲಿ ಹುಡುಗಿ ಅನ್ನೋ ಮಾತು ಬಂದೇ ಬರುತ್ತೆ. ಅಂಡ್ ನಾನು ಹೇಳ್ದಂಗೆ ನಮ್ಮ ತಂದೆಯವರು ಇದೇ ಫೀಲ್ಡಲ್ಲಿ ಮುಂಚೆ ಇರೋದ್ರಿಂದ ನಮ್ಮ ತಂದೆಯವ್ರ ಬಗ್ಗೆ ಸ್ವಲ್ಪ ಜನಕ್ಕೆಲ್ಲ ಗೊತ್ತಿದೆ. ಅಂಡ್ ಆ ಥರ ನನಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ದಟ್ ಗಾಡ್ಸ್ ಗ್ರೇಸ್ ಅಂತಾನೆ ಹೇಳ್ಬೋದು. ಐ ಡೋಂಟ್ ಥಿಂಕ್ ಸೊ, ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ನಟನೆ ಆಯ್ತು, ನೆಕ್ಸ್ಟ್ ಏನಾದ್ರು ಡೈರೆಕ್ಷನಿಗೆ ಬರುವಂತ ಪ್ಲಾನ್ ಇದೆಯಾ? ಇಲ್ಲ, ನಮ್ಮ ಕೆಲಸ ಇಸ್ ಓನ್ಲಿ ಇದು. ಅಪಾರ್ಟ್ ಫ್ರಮ್ ದಿಸ್ ನಾನು ಬೇರೆ ಯಾವ ಸರ್ಕಲ್, ಯಾಕಂದ್ರೆ ಎಲ್ಲಾದ್ರಲ್ಲೂ ಇದ್ರೆ ಯಾವ್ದು ವರ್ಕೌಟ್ ಆಗಲ್ಲ. ಒಂದು ಪಾತ್ ಇಟ್ಕೊಂಡಿದೀವಿ, ಇದ್ರಲ್ಲೇ ಹೋಗ್ಬೇಕು ಅಂತ. ಅಂಡ್ ಇದು ನಾನು ತುಂಬಾ ಚಾಲೆಂಜಿಂಗ್ ಆಗಿ ಕೂಡ ತಗೊಂಡಿದ್ದೀನಿ. ಯಾಕಂದ್ರೆ ನಾನು ಹೇಳ್ದಂಗೆ ನನ್ನ ಟು ಡೂ ಲಿಸ್ಟ್ ಡೈಲಿ ಚೇಂಜ್ ಆಗ್ತಾ ಇದೆ ಅಂಡ್ ಅದು ಗ್ರೋ ಆಗ್ತಿದೆ. ಸೊ ಅದ್ರ ತಕ್ಕಂಗೆ ನಾನು ಕೆಲಸ ಮಾಡಬೇಕು. ಅಂಡ್ ಸಿನಿಮಾಗಳು ಹೇಳಿದ್ನಲ್ಲ, ಆ್ಯಕ್ಟಿಂಗಲ್ಲಿ ನಮಗೆ ಎಲ್ಲ ತುಂಬ ಈಸಿ. ಬೆಳಗ್ಗೆ ಬರ್ತಾರೆ, ಮೇಕಪ್ ಹಾಕ್ತಾರೆ, ಮಾಡ್ತಾರೆ, ಹೋಗ್ತಾರೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇದ್ರ ಹಿಂದೆ ನಮ್ಮ ಪ್ರಿಪ್ರೇಷನ್ಸ್ ಎಷ್ಟೋ ಇರುತ್ತೆ. ನಮ್ಮ ಬಾಡಿ ಫಿಟ್ಟಾಗಿ ಇಟ್ಕೋಬೇಕು, ನಾವು ಸ್ಕಿನ್ ಕೇರ್ ಮಾಡಬೇಕು, ಆ್ಯಂಡ್ ಮೆಂಟಲಿ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ನಾಳೆ ಬೆಳಗ್ಗೆ ಶೂಟ್ ಹೋಗ್ತಿದ್ದೀನಿ ಅಂದರೆ ಇವತ್ತು ನನಗೆ ಇಷ್ಟೊಂದೆಲ್ಲ ಕೆಲಸ ಇರುತ್ತೆ. ಮೆಂಟಲಿ ನನ್ನ ಕ್ಯಾರೆಕ್ಟರ್ ಏನು, ನಾಳೆ ಏನೇನಿದೆ ಅನ್ನೋದನ್ನು ನಾನು ಪ್ರಿಪೇರ್ ಆಗ್ತಾ ಇರ್ತೀನಿ. ಸೊ ಇದ್ರದ್ದೇ ಕೆಲಸ ಜವಾಬ್ದಾರಿ ಜಾಸ್ತಿ ಇದೆ. ಡೈರೆಕ್ಷನ್ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ನನಗೆ. ಸಿನಿಮಾಗಳು ಮಾಡಿದ್ದೀನಿ, ಡೈರೆಕ್ಟರ್ ಹೇಳಿದ ಮಾತು ಕೇಳಿದ್ದೀನಿ, ಅವ್ರಿಗೆ ಹೋಗಿ ಹೇಳ್ಕೊಡೋ ಅಂಥದ್ದು ಇವತ್ತರೆಗೂ ಆಗಿಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ನಾನು ಇನ್ನೂ ಅದಕ್ಕೆ ಬಿಲ್ಡ್ ಆಗಿದ್ದೀನಿ ಅಂತ. ಓಕೆ, ಇವನ್ ಏನ್ ಗೊತ್ತಾ, ಈ ಇಂಡಸ್ಟ್ರಿ ಅನ್ನೋದಕ್ಕಿಂತ ಒಬ್ರು ನಟಿಯಾಗಿ ಒಂದೆರಡು ಸಿನಿಮಾ ಮಾಡ್ತಾರೆ, ಹಿಟ್ ಆಗತ್ತೆ ಸಿನಿಮಾಗಳು. ಅದಾದ್ಮೇಲೆ ಅವ್ರು ಯಾವುದೋ ಒಂದು ಕಾರ್ನ ಪರ್ಚೇಸ್ ಮಾಡ್ತಾರೆ, ಅವ್ರು ಯಾವುದೋ ಒಂದು ಮನೆನ ಪರ್ಚೇಸ್ ಮಾಡ್ತಾರೆ. ಬಟ್ ಅವ್ರ ಅಭಿಮಾನಿಗಳಾಗಿರ್ಬೋದು, ಆಚೆ ಇರುವಂತಹ ಜನ ಆಗಿರ್ಬೋದು, ಎಲ್ಲಿಂದ ಬಂತು ಇವ್ರಿಗೆ ದುಡ್ಡು ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಲ್ಲ. ಇವರು ಸೈಡ್ ಬಿಸ್ನೆಸ್ ಆರು ಮಾಡ್ತಾ ಇರ್ಬೋದು, ಏನಾದ್ರು ಮಾಡ್ತಾ ಇರ್ಬೋದು. ಬಟ್ ಅವ್ರು ಪ್ರಶ್ನೆ ಮಾಡ್ತಾ ಇರುವಂತದ್ದು, ಎಲ್ಲಿಂದ ಬಂತು ಇವ್ರಿಗೆ ದುಡ್ಡು? ಮಾಡಿರೋ 2 ಸಿನಿಮಾ, ಬಟ್ ರೇಂಜ್ ರೋವರ್ ಕಾರ್ ತಗೋತಾರೆ, ಮನೆ ತಗೋತಾರೆ ಅನ್ನುವಂತಹ ಕ್ವಶನ್ಗಳು ಬಂದೇ ಬರುತ್ತೆ. ಸೊ ಅದಕ್ಕೆ ನಿಮ್ಮ ಉತ್ತರ, ನಿಖಿತಾ ಅವರ ಉತ್ತರ ಏನಾಗಿರುತ್ತೆ? ಇಟ್ ಇಸ್ ಇವಾಗ ಬೇಸಿಕಲಿ ಬ್ಯಾಕ್ ಗ್ರೌಂಡ್ ವರ್ಕ್ ಏನಿರುತ್ತೆ ಅನ್ನೋದು ಆಬ್ವಿಯಸ್ಲಿ ನಮಗೂ ಗೊತ್ತಿಲ್ಲ. ಈಗ ನಾನೇ ನಿಮ್ಮ ಫ್ರೆಂಡ್ ಆಗಿದ್ರು ಕೂಡ ನಿಮ್ಗೆ ಬೇರೆ ಏನೋ ಒಂದು ಬಿಸ್ನೆಸ್ ಇರುತ್ತೆ, ಅದ್ರಲ್ಲಿ ನಿಮ್ಗೆ ಎಷ್ಟು ಲಾಭ ಇದೆ, ಎಷ್ಟು ಇದಿದೆ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಆ್ಯಂಡ್ ದೇರ್ ಆರ್ ಗರ್ಲ್ಸ್ ಹೂ ಆರ್ ವೆರಿ ವೆಲ್ದಿ, ಅವ್ರ ಸಿನಿಮಾನ ಪ್ಯಾಷನೇಟ್ ಒಂದಾಗಿ ಮಾಡ್ತಾರೆ. ಈಗ ಕೆಲವೊಬ್ಬರಿಗೆ ಸಿನಿಮಾ ಇದರಿಂದಾನೇ ನಾನು ಆನ್ ಮಾಡಬೇಕು, ಇದೇ ನನಗೆ ಬ್ರೆಡ್ ಆ್ಯಂಡ್ ಬಟರ್ ಅನ್ನೋ ಥರನೂ ಇದ್ದಾರೆ, ಎಷ್ಟೋ ಕಲಾವಿದರು ಇದ್ದಾರೆ. ಬಟ್ ಸಿನಿಮಾ ಇಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ನಾವು ಚೆನ್ನಾಗಿದೆ, ವೆಲ್ ಸೆಟಲ್ಡ್, ಬಟ್ ಸಿನಿಮಾ ನನಗಿಷ್ಟ ಅನ್ನೋದು ಕಾರಣಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಅನ್ನೋರು ಇದ್ದಾರೆ. ಸೊ ಈಗ ಮನೆ ತೊಗೊಂಡ್ಬಿಟ್ರು, ಕಾರ್ ತೊಗೊಂಡ್ಬಿಟ್ರು ಅಂದರೆ ಮೇ ಬಿ ದೇ ಹ್ಯಾವ್ ಗಾಟ್ ದ್ಯಾಟ್ ಮಚ್ ಆಫ್ ಮನಿ, ಫ್ಯಾಮಿಲಿ ಇದ್ದೇ ಸಪೋರ್ಟ್ ಮಾಡೇ ಮಾಡುತ್ತೆ ನಮ್ಗೆ ಏನೇ ವಿಷಯದಾಗಲಿ ಇದ್ದಾರೆ. ಆ್ಯಂಡ್ ದೇರ್ ಆರ್ ಲಾಟ್ ಅದರ್ ವೇಸ್ ಟು, ಅಂದರೆ ಬಿಸ್ನೆಸ್ ವೈಸು ಹೇಳಿದಾಗ ನಿಮಗೆ ನನ್ನ ಎಷ್ಟೋ ಫ್ರೆಂಡ್ಸ್ ದೇ ಹ್ಯಾವ್ ದೇರ್ ಓನ್ ಸಲೂನ್ ಇದೆ, ಅವ್ರು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಥರ ಒಂದು ಬೇರೆ ಬಿಸ್ನೆಸ್, ಸೈಡ್ ಬಿಸ್ನೆಸ್ ಇಟ್ಕೊಂಡಿರ್ತಾರೆ. ಸೊ ಐ ಥಿಂಕ್ ಅದನ್ನ ಎಲ್ಲರಿಗೂ ಹೇಳಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಆ್ಯಂಡ್ ಹಂಗೆ ಕ್ವೆಶನ್ ಮಾಡ್ತಂದ್ರೆ ವಿ ಆಲ್ರೆಡಿ ಹ್ಯಾವ್ ಆಲ್ ದ ಥಿಂಗ್ಸ್, ಯಾಕೆ ಹೆದರ್ಕೋಬೇಕು? ನಿಖಿತಾ ಅವರಿಗೆ ಅಭಿಮಾನಿ ಬಳಗ ಸಂಘ ತುಂಬಾ ಜನ ಇರ್ತಾರೆ ಆಲ್ರೆಡಿ. ಸೊ ಈ ಅಭಿಮಾನಿ ಸಂಘದಲ್ಲಿ ಒಂದು ಒಳ್ಳೆ ಮೆಮೊರೀಸ್, ಇನ್ನೊಂದು ಕೆಟ್ಟದ್ದು. ಇವೆನ್ ಒಳ್ಳೆ ಅಭಿಮಾನಿಗೆ ಇರ್ತಾರೆ, ಕೆಟ್ಟ ಅಭಿಮಾನಿಗಳು, ಆ ತರ ಅಲ್ಲ. ಒಂದು ಗುಡ್ ಮೆಮೊರೀಸ್ ಅನ್ನುವಂಥದ್ದು ಆಗಿರುತ್ತೆ, ಇನ್ನೊಂದು ಬ್ಯಾಡ್ ಮೆಮೊರೀಸ್ ಅನ್ನುವಂಥದ್ದು ಆಗಿರುತ್ತೆ. ಸೊ ಅದನ್ನ ಶೇರ್ ಮಾಡ್ತಾರೆ, ಒಂದು ಒಳ್ಳೇದು, ಒಂದು ಕೆಟ್ಟದ್ದು. ಅಭಿಮಾನಿಗಳು ಅನ್ನೋದಕ್ಕಿಂತ ಜಾಸ್ತಿ ಎಲ್ಲರಿಗೂ ಇರ್ತಾರೆ. ಇವಾಗ ಒಬ್ರು ಆರ್ಟಿಸ್ಟ್ ಆದ್ರೆ ಮಾತ್ರ ನಿಮ್ಗೆ ಫ್ಯಾನ್ಸ್ ಇರ್ತಾರೆ, ಹಂಗೇನಿಲ್ಲ. ಒಬ್ರು ನಾರ್ಮಲ್ ವ್ಯಕ್ತಿಗೂ ನಿಮ್ಗೇನೋ ಒಂದು ಗುಣ ಇಷ್ಟ ಆಗುತ್ತೆ, ಐ ಅಡೋರ್ ದೆಮ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಇಂಡಸ್ಟ್ರಿ ಅಂತ ಬಂದ್ರೆ ಇಟ್ಸ್ ಅ ವೆರಿ ಹ್ಯೂಜ್ ಥಿಂಗ್. ಇಲ್ಲಿ ನಮ್ಮ ಸಿನಿಮಾ ಆಕ್ಟಿಂಗ್ ನೋಡಿ ಇಷ್ಟಪಟ್ಟವ್ರು ಇರ್ತಾರೆ, ನಮ್ಮ ಲುಕ್ಸ್ ನೋಡಿ ಇಷ್ಟಪಟ್ಟವ್ರು ಇರ್ತಾರೆ, ನಮ್ಮ ಸ್ಟೈಲು, ನಮ್ಮ ಡ್ರೆಸ್ಸಿಂಗ್ ಸೆನ್ಸು,
ಎಷ್ಟೋ ಜನ ನಂಗೆ ಹೇಳಿದೆ ನಿಮ್ ಕಣ್ ಚೆನ್ನಾಗಿದೆ ಅನ್ನೋದು ನೋಡಿ ಇದಾರೆ. ಹೌದು ಹೌದು ವಿ ಗೆಟ್ ಲಾಟ್ ಆಫ್ ಕಮೆಂಟ್ಸ್ ಬೇಸ್ಡ್ ಆನ್ ದಿಸ್. ಆಮೇಲೆ ಎಲ್ಲರಿಗೂ ಖುಷಿನೇ. ಈಗ ಯಾರೋ ನನ್ನ ನೋಡಿ ನನ್ನಿಂದ ಏನೋ ಕಲಿತಿದ್ದಾರೆ ಅಥವಾ ನನ್ನನ್ನು ಇಷ್ಟಪಡ್ತಾ ಇದಾರೆ ಅಂದ್ರೆ ಅದು ಖುಷಿ ವಿಷಯನೇ. ಅಂಡ್ ಆದ್ರೇನೆ ನನ್ಗೆ ಖುಷಿ ಇದೆ. ಅಂಡ್ ಇದು ಮಿತಿಯಲ್ಲಿ ಇರ್ಬೇಕು ಏನೇ ಆಗ್ಲಿ. ಯಾಕಂದ್ರೆ ಎಲ್ಲಾನು ಇವಾಗ ಅಮೃತನೂ ಜಾಸ್ತಿ ತಗೊಂಡ್ರೆ ವಿಷ ಅನ್ನೋ ಕಾನ್ಸೆಪ್ಟ್ ಇಲ್ಲೂ ಕೂಡ ಇದೆ. ಅಭಿಮಾನ ಹೆಂಗಿರ್ಬೇಕು, ನಮ್ ಸಿನಿಮಾಗ್ ಸಪೋರ್ಟ್ ಮಾಡ್ತೀರಾ, ನಮ್ಗೆ ಏನೋ ಇದು ಹೆಲ್ಪ್ ಮಾಡ್ತಿದ್ದೀರಾ, ಎಸ್ ಇಟ್ ಇಸ್ ಆಲ್ ಗುಡ್. ಬಟ್ ಇದು ಒಂದು ಲೆವೆಲ್ ದಾಟ್ಬಿಟ್ರೆ ಇಟ್ ಇಸ್ ಒಂಥರ ನಮ್ಗೆ ಭಯ ಆಗಕ್ ಶುರುವಾಗುತ್ತೆ. ಬೀಂಗ್ ಅ ಗರ್ಲ್ ನಾವ್ ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ, ಎಲ್ಲಾ ಇರ್ತೀವಿ. ಇದು ಎಲ್ಲಾ ಕಡೆ ಅಭಿಮಾನಿಗಳು ಜಾಸ್ತಿ ಸೇರೋದು. ಅಂಡ್ ನನ್ಗೆ ವೆರಿ ರೀಸೆಂಟ್ಲಿ ಟ್ಯಾಟೂ ಹಾಕಿಸ್ಕೊಂಡಿದ್ದು ಇದೆಲ್ಲ ನನ್ಗೆ ಆಶ್ಚರ್ಯ ಆಯ್ತು. ಇಟ್ಸ್ ಲೈಕ್ ಟ್ಯಾಟೂ ಇಸ್ ಅ ಪರ್ಮನೆಂಟ್ ಥಿಂಗ್. ನಿಮ್ಗೆ ಪರ್ಮನೆಂಟ್ ಆಗಿ ನಿಮ್ ಸ್ಕಿನ್ ಮೇಲೆ ಇರುತ್ತೆ ಅದು. ನಾನು ಅಷ್ಟು ದೊಡ್ಡ ಕೆಲಸ ಮಾಡಿದ್ಮೇಲೆ ಎಸ್ ಐ ಥಿಂಕ್ ಓಕೆ ನಾನು ಏನೋ ಮಾಡಿಸ್ಕೋಬಹುದು. ಈಗ ರಜನಿಕಾಂತ್ ಅವ್ರು ಹಾಕೊಳ್ಳೋದು ಇಟ್ ಇಸ್ ದೇರ್, ಈಸ್ ಡನ್ ದಟ್ ಮಚ್ ಆಫ್ ವರ್ಕ್. ಬಂದಿರೋ ಒಂದು 3-4 ಸಿನಿಮಾಗೆನೆ ಇದೆಲ್ಲ ಮಾಡ್ಕೊಡೋದು. ಐ ಫೆಲ್ಟ್ ರಿಯಲಿ ಲೈಕ್ ನನಗೆ ಪರ್ಸ್ನಲಿ ನಿಜವಾಗ್ಲೂ ಇಷ್ಟ ಆಗ್ಲಿಲ್ಲ ಅದೆಲ್ಲ. ಆಮೇಲೆ ರಕ್ತದಾನ ಮಾಡೋದು ಇದೆಲ್ಲ ಐ ಫೆಲ್ಟ್ ನೋ, ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ನಾನು ಇನ್ನೂ ಕೆಲ್ಸಗಳು ಮಾಡೋದಿದೆ, ಇವಾಗ್ಲೇನೆ ನೀವು ಅಟ್ಟಕ್ಕೆ ಕೂರಿಸ್ಬೇಡಿ. ಅಂಡ್ ಸಾಕು, ಇದು ಮಿತಿ ಮೀರ್ತಾ ಇದೆ ಅಂತ ನಾನು ಆಕ್ಚುಲಿ ಮೊನ್ನೆನೂ ಹೇಳಿದೀನಿ. ನೋಡ್ ಪ್ಲೀಸ್ ಡೋಂಟ್ ಡೂ ಸಚ್ ಥಿಂಗ್ಸ್. ಯಾರೇ ಆಗ್ಲಿ ನಿಮ್ಮ ಅಭಿಮಾನ ಏನಿದೆ ಖಂಡಿತವಾಗ್ಲೂ ಪ್ರೀತಿ ವಿಶ್ವಾಸ ಎಲ್ಲ ಹಾಗೆ ಇರ್ಲಿ. ನನ್ನ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ, ನಾನು ಏನೇ ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಇಂಥದಕ್ಕೆಲ್ಲ ಸಪೋರ್ಟ್ ಮಾಡಿ. ಬಟ್ ಈ ತರ ಒಂದು ವಿಷಯಗಳಿಗೆ ಪ್ಲೀಸ್ ಡೋಂಟ್ ಡೂ ದಟ್. ಇದೇ ನನ್ಗೆ ಕೆಟ್ಟದು ಒಳ್ಳೇದು ಅಂತ ಹೇಳ್ತಿಲ್ಲ, ಮಿತಿ ಮೀರ್ತಾ ಇದೆ ಇದು. ಅಂಡ್ ನನ್ಗೆ ಐ ಆಮ್ ನಾಟ್ ಫೀಲಿಂಗ್ ಕಂಫರ್ಟಬಲ್ ಅದಕ್ಕೋಸ್ಕರ. ಓಕೆ, ಈ ಹಿಂದೆ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಹಾರೋ ಹಕ್ಕಿ ಆಗಿದ್ರಿ. ಬಟ್ ಈಗ ಅಭಿಮಾನಿ ಬಳಗ ಸೇರಿದ್ಮೇಲೆ ಆಚೆ ಹೋಗ್ಬೇಕಾದ್ರೂ ಯಾರು ಒಬ್ರು ಇರ್ಬೇಕು. ಬಿಕಾಸ್ ಬಂದಿ ಸೆಲ್ಫಿ ಅಂತ ಕೇಳಿದಾಗ ಅವ್ರನ್ನ ತಡಿಯಕ್ಕಾದ್ರು. ಸೊ ಇದು ಒಳ್ಳೆ ಗುಬ್ಬಚ್ಚಿ ಆದಂಗ ಆಗಿದೆ ಅಂತ ಅನ್ನಿಸ್ತಾ ಇಲ್ವಾ ಈಗ? ಇಲ್ಲ, ಇದು ಸೆಲ್ಫಿ ಒಂದೇ ವಿಷಯ ಆದ್ರೆ ಇಟ್ ಇಸ್ ನಾಟ್ ಬಿಗ್ ಡೀಲ್ ಅಂತ ಹೇಳ್ಬೋದು. ಫೋಟೋಗೆಲ್ಲ ಆಬ್ವಿಯಸ್ಲಿ ನಮ್ಗೂನು ಇಷ್ಟನೇ, ನಮ್ ಫ್ಯಾನ್ಸ್ ಗಳ ಜೊತೆಗೆ ನಮಗೂ ಫೋಟೋ ತಗೊಳೋದನ್ನ ಖುಷಿ ವಿಷಯನೇ ಅದು. ಬಟ್ ಏನಂತಂದ್ರೆ ಒನ್ ಪಾಯಿಂಟ್ ಆಫ್ ಟೈಮ್ ಆಸ್ ಅ ಬೀಂಗ್ ಅ ಗರ್ಲ್ ಯಾರು ಒಬ್ರು ಬೇಕೇ ಬೇಕು. ಯಾಕಂದ್ರೆ ಆಡಿಯನ್ಸ್ ಅವ್ರು ಹೇಗಿರ್ತಾರೆ, ಆಮೇಲೆ ಜನಗಳು ಹೇಗಿರ್ತಾರೆ, ನೀವ್ ಹೇಳಿದ್ರೆ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದು ಇಲ್ಲೂ ನಮ್ಗೆ ಅನ್ವಯಿಸುತ್ತೆ. ರಿಯಲ್ ಆಗಿ ಅವ್ರು ನಮ್ ಸಿನಿಮಾ ನೋಡಿರ್ತಾರೆ ಅಥವಾ ಸುಮ್ನೆ ಯಾರೋ ಆರ್ಟಿಸ್ಟ್ ಬಂದು ಒಂದು ಫೋಟೋ ತಗೊಳ್ಳೋಣ ಅನ್ನೋರು ಇರ್ತಾರೆ. ಸೊ ಈ ತರ ಒಂದು ವಿಷಯದಲ್ಲಿ ಐ ಫೀಲ್ ಪರ್ಸ್ನಲಿ ಹೌದು, ನಾನು ಒಬ್ರು ಯಾವಾಗ್ಲೂ ಜೊತೆಗೆ ಇದ್ದೇ ಇರ್ತಾರೆ. ಅಂಡ್ ನನ್ಗೆ ಗುಬ್ಬಚ್ಚಿ ಕೂಡಲ್ಲಿ ಕೆಲವೊಂದ್ ಕಡೆ ಅನ್ಸುತ್ತೆ. ಯಾಕಂದ್ರೆ ಮುಂಚಿತವಾಗಿ ಇದೇ ನನ್ ಸಿನಿಮಾ ರಿಲೀಸ್ ಮುಂಚೆ ಇದೇ ಮಾಲ್ಗಳೆಲ್ಲ ನಾನು ಎಷ್ಟೋ ಸತಿ ಆರಾಮಾಗಿ ಓಡಾಡ್ಕೊಂಡು ಬಂದಿದ್ದೀನಿ, ಎಲ್ಲ ಇದ್ದೀನಿ. ಇವಾಗ ಹೋದ್ರೆ ಹೌದು ನೀವಲ್ವಾ ಅಂತ ಕೇಳ್ತಾರೆ. ಇಟ್ ಇಸ್ ಹ್ಯಾಪಿ. ಓಕೆ, ನನ್ನನ್ನು ಗುರುತಿಸ್ತಿದ್ದಾರೆ ಅನ್ನೋ ಖುಷಿನೂ ಇದೆ. ಬಟ್ ಎಲ್ಲೋ ಒಂದು ದೊಡ್ಡ ದೊಡ್ಡ ಈವೆಂಟ್ಗಳಿಗೆಲ್ಲ ಹೋದಾಗ ಈ ನುಗ್ಲಲ್ಲಿ ಮಧ್ಯ ಎಷ್ಟೊಂದ್ ಜನ ನನ್ಗೆ ಏನೋ ಕಾಲ್ ಟ್ವಿಸ್ಟ್ ಆಯ್ತು, ಇದೇನಾಯ್ತು, ನಂಗೆ ನಾಳೆ ಮೆಸೇಜ್ ಆಗ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಮೇಡಮ್ ನಿಂಗೆ ನೋಡಕ್ ಬಂದ್ವಿ, ನಿಮ್ಮವ್ರು ಬಿಟ್ಟೇ ಇಲ್ಲ ಅಂತ. ಸೊ ಈ ಒಂದು ಯಾಕಂದ್ರೆ ಹೆಲ್ತ್ ಇಶ್ಯೂಸ್ ಎಲ್ಲ ಬಂದಾಗ ಇಟ್ ಇಸ್ ಟೂ ಮಚ್ ಅಂತ ಅನ್ಸುತ್ತೆ. ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಸಿನಿಮಾಗಳು ಮಾಡ್ತಾ ಇರ್ತೀನಿ. ಅವಕಾಶ ಎಲ್ಲೇ ಹೋದ್ರು ನಾನು ಆಬ್ವಿಯಸ್ಲಿ ಯಾರೇ ಸಿಕ್ಲಿ ನಾನು ರೆಸ್ಪಾಂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ತುಂಬಾ ನುಗ್ಲಿಲ್ಲ ಕಡೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಪ್ಲೀಸ್ ಡೋಂಟ್ ಡೂ ಸಚ್ ಥಿಂಗ್ಸ್ ಅಷ್ಟೇ. ಓಕೆ, ಒಂದು ಸಿನಿಮಾದಲ್ಲಿ ನಿಮಗೆ ಕತೆ ಹೇಳಿರ್ತಾರೆ, ನೀವ್ ಅದನ್ನ ಓಕೆ ಅಂದಿರ್ತೀರಾ. ಬಟ್ ಆ ಕತೆ ನಿಮಗೆ ಕೊಡದೆ ಬೇರೆಯವ್ರಿಗೆ ಕೊಟ್ಟಿದ್ದೀಯಾ? ಅದೇ ರಿಜೆಕ್ಷನ್ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ಬೋದು. ನಮ್ ಕತೆ ಹೇಳಿ ಹಿಂಗೆಲ್ಲ ಆಗಿದೆ, ನನ್ಗೆ ಆ ಪಾತ್ರ ಇಷ್ಟ ಆಗಿದೆ ಬಿತ್ತು. ಬಟ್ ಎಷ್ಟೊಂದು ಸಂದರ್ಭಗಳಲ್ಲಿ ನನಗೆ ಟೈಮ್ ಕೊಡಕ್ ಆಗಿಲ್ಲ. ನಾನೇ ಆ ಸಿನಿಮಾ ಕಮಿಟ್ ಮಾಡಿ ನನ್ಗೆ ತುಂಬಾ ಆತರ ಒಂದು 2-3 ಪಾತ್ರಗಳನ್ನ ನಾನು ಬಿಟ್ಟಿದ್ದೀನಿ. ಯಾಕಂದ್ರೆ ಡೇಟ್ಸ್ ಇವ್ರಿಗೆ ಇವತ್ತೇ ಬೇಕು ಅನ್ನೋದು ವಿಷಯದಲ್ಲಿ ಎಷ್ಟೋ ವಿಷಯ ಗಲಾಟೆಗಳಾಗಿದೆ. ಅಂಡ್ ಆ ಒಂದು ಸಂದರ್ಭದಲ್ಲಿ ನಾನು ಕೆಲವೊಂದು ಕ್ಯಾರೆಕ್ಟರ್ಸ್ ಗಳು ನಾನು ಮಾಡ್ಲೇಬೇಕು ಅನ್ಕೊಳೋದು ನಾನು ಬಿಟ್ಟಿದ್ದೀನಿ. ಅದೊಂದು ನೋವು ನನ್ಗಿದೆ. ಬಿಕಾಸ್ ಆಸ್ ಅನ್ ಆರ್ಟಿಸ್ಟ್ ಮತ್ತೆ ನಂಗೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದೊಂದಿತ್ತು. ಬಟ್ ಒಂದ್ ಪ್ರಾಜೆಕ್ಟ್ ನನ್ಗೆ ಆಲ್ರೆಡಿ ಕಮಿಟ್ ಆದಾಗ ಅದಕ್ಕೆ 100% ನಾನು ಕೊಡ್ಬೇಕು. ಹಾಗಾಗಿ ಕೆಲವೊಂದು ಸಿನಿಮಾಗಳನ್ನ ಬಿಟ್ಟಿದ್ದೀನಿ. ಓಕೆ, ಇಂಡಸ್ಟ್ರಿಯಲ್ಲಿ ಬೈದಿದ್ದೇನಾದ್ರೂ ಇದೆಯಾ ಯಾರಾದ್ರೂ? ಇಲ್ಲ, ಇವತ್ತವರೆಗೂ ಯಾರು ನನ್ಗೇನು ಬೈದಿಲ್ಲ. ಸಿನಿಮಾ ಯಾವ್ದೇ ಡೈರೆಕ್ಟರ್ ಆಗ್ಲಿ ಎಲ್ಲ ಆಗ್ಲಿ, ಅಂಡ್ ಬಿಕಾಸ್ ನಾನು ಯಾವ್ದಕ್ಕಾದ್ರೂ ಪ್ರಿಪೇರ್ ಆಗ್ಬಿಟ್ಟಿರ್ತೀನಿ. ಇವತ್ತು ನಾಳೆ ಈ ಸೀನು ಏನ್ ಬರುತ್ತೆ ಅನ್ನೋದನ್ನ ಆಸ್ ಅನ್ ಆರ್ಟಿಸ್ಟ್ ಇಟ್ ಇಸ್ ಮೈ ಡ್ಯೂಟಿ ಟು ಡೂ ದಟ್. ಸೊ ನಾನು ಅದನ್ನ ಮಾಡಿದೀನಿ. ಇವತ್ತವರೆಗೂ ಯಾರು ಬೈದಿರೋದು ಅಂತ ಏನಿಲ್ಲ, ಬಟ್ ಗೈಡ್ ಮಾಡಿದ್ದಾರೆ. ಈ ಸಿನಿಮಾ ನೀನ್ ಈ ತರ ಮಾಡ್ಬೋದಿತ್ತ, ಈ ಸಿನಿಮಾನ ಯಾಕೆ ತಗೊಂಡೆ, ಇದು ಯಾಕೆ ಮಾಡ್ಬೋದು, ನೆಕ್ಸ್ಟ್ ಹಂಗ್ ಬಂದ್ರೆ ಹಂಗ್ ಮಾಡಿ ಅಂತ ಎಷ್ಟೋ ಜನ ಗೈಡ್ ಮಾಡಿದ್ದಾರೆ. ಗೈಡೆನ್ಸ್ ಏನ್ ಬೇಕು ನಾನು ತಗೊಂಡಿದ್ದೀನಿ, ಬಿಟ್ರೆ ಬೈದಿರೋದು ಯಾರು ಇಲ್ಲ. ಪಾಸಿಟಿವ್ ಆಗಿ ತುಂಬಾ ಜನ ಮಾತಾಡ್ತಾರೆ, ಬಟ್ ನೆಗೆಟಿವ್ ಆಗು ಕೂಡ ಒಂದಷ್ಟು ಜನ ಮಾತಾಡ್ತಾರೆ. ಅದ್ರಲ್ಲಿ ಒಂದು ಮಾತು, ನಿಖಿತಾ ಅವರಿಗೆ ಆಕ್ಟಿಂಗ್ ಬರಲ್ಲ ಅಂತ ಕೂಡ ಒಂದಷ್ಟು ಜನ ಹೇಳ್ತಾರೆ. ಸೊ ಅದಕ್ಕೆ ಏನ್ ಹೇಳ್ತೀರಾ? ಆಕ್ಟಿಂಗ್ ಬರಲ್ಲ ಅಂದ್ರೆ ಇಷ್ಟು ವರ್ಷ ನಾನು ಈ ಫೀಲ್ಡ್ ಅಲ್ಲೇ ಇರಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಇಷ್ಟು ಆಪರ್ಚುನಿಟೀಸ್ ಕೂಡ ನನ್ಗೆ ಸಿಗ್ತಾ ಇರ್ಲಿಲ್ಲ.
ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ರಿವ್ಯೂನೇ ಮಾತಾಡಿದೆ. ಅದು ನಾನು ಹೇಳೋದು ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋದಿಲ್ಲ. ಇವತ್ತು ನನಗೆ ಈ ಕ್ಯಾರೆಕ್ಟರ್, ಈ ಸಿನಿಮಾ ನನಗೆ ಇಷ್ಟ ಆಗಿದೆ, ಬಟ್ ಇದು ನಿಮಗೂ ಇಷ್ಟ ಆಗಬೇಕು ಅನ್ನೋದು ಇಲ್ಲ. ಇಟ್ ಈಸ್ ಆಲ್ ಯುವರ್ ಮೈಂಡ್ ಸೆಟ್. ನಿಮ್ಗೆ ಆ ಕತೆ ಇಷ್ಟ ಆಗಿರ್ಬೋದು, ಇಷ್ಟ ಆಗಿಲ್ದೇ ಇರ್ಬೋದು. ನಾವ್ ಎಲ್ಲರನ್ನೂ ಇಲ್ಲಿ ಮೆಚ್ಸಕ್ಕಾಗಲ್ಲ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಆ ಕ್ಯಾರೆಕ್ಟರ್ಗೆ ಆಸ್ ಎ ಡಿರೆಕ್ಟರ್ ನಮ್ಮ ತಂಡಕ್ಕೆ ನಾನು ಜಸ್ಟಿಫಿಕೇಶನ್ ಕೊಟ್ಟು ನಮ್ಮ ತಂಡ ಅದನ್ನ ಒಪ್ಪಿದ್ರೆ ನನಗೆ ಅದಕ್ಕಿಂತ ಮೇಲೆ ಇನ್ನೇನು ಇಲ್ಲ.